ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ನೋಬಲ್ನೆಸ್ ಎನ್ಕೈಂಡಲ್ತ್ ನೋಬಲ್ನೆಸ್ ಪದ್ಯದ ಸರಳ ಸಿಂಪಲ್ ಸಮರಿ 10 ಸಾಲುಗಳ ಸಮರಿಯನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ನೀಡಲಿದ್ದೇನೆ. ತುಂಬ ಸರಳವಾಗಿ ಕಲಿಯಲು ತುಂಬ ಸಿಂಪಲ್ ಸೆಂಟೆನ್ಸಸ್ ಇಲ್ಲಿದೆ. ಮೊದಲನೇದಾಗಿ, ಯೂಸುಫ್ ಆ್ಯಂಡ್ ಇಬ್ರಾಹಿಂ ಕರಸ್ಪಾಂಡ್ to the characters from the Christian Bible as Joseph and Abraham. ಇಲ್ಲಿ ಯೂಸುಫ್ ಮತ್ತು ಇಬ್ರಾಹಿಂ ಇಬ್ಬರು ಸಹ ಈ ಪದ್ಯದಲ್ಲಿ ಬರ್ತಕ್ಕಂತಹ ಪಾತ್ರಗಳು ಕ್ರೈಸ್ತರ ಬೈಬಲ್ನಲ್ಲಿರುವ ಜೋಸೆಫ್ ಮತ್ತು ಅಬ್ರಹಾಂನ ಪಾತ್ರಗಳಾಗಿದೆ. ಒನ್ ನೈಟ್ ಆನ್ ಔಟ್ಕ್ಯಾಸ್ಟ್ ಕೇಮ್ ಟು ಯೂಸುಫ್ ಟೆಂಟ್ ಸೀಕಿಂಗ್ ಶೆಲ್ಟರ್ ಆ್ಯಂಡ್ ಫುಡ್. ಒಂದು ದಿನ ರಾತ್ರಿ ಒಬ್ಬ ಆಗುಂತಕ ಯೂಸುಫ್ನ ಮನೆಗೆ ಬರ್ತಾನೆ. ಆತ ಆ ಯೂಸುಫ್ನ ಬಳಿ ಆ ಮನೆಯಲ್ಲಿ ಒಂದು ದಿವಸ ತಲೆಮರೆಸಿಕೊಳ್ಳಲು ಮತ್ತು ಒಂದು ಆಹಾರಕ್ಕಾಗಿ ಆ ಯೂಸುಫ್ನ ಟೆಂಟ್ನ ಬಳಿ ಬಂದಿರ್ತಾನೆ. ಯೂಸುಫ್ ವಾಸ್ ಆಲ್ ಮರ್ಸಿಫುಲ್. ಹಿ ಪ್ರಾಮಿಸ್ಡ್ ಹಿಸ್ ಹೆಲ್ಪ್. ಹಿ ಗೇವ್ ದ ಸ್ಟ್ರೇಂಜರ್ ವಾಟ್ ಎವರ್ ಹಿ ವಾಂಟೆಡ್. ಯೂಸುಫ್ ತುಂಬ ಕರುಣೆಯುಳ್ಳಂತಹ ಉದಾರವಾದ ವ್ಯಕ್ತಿಯಾಗಿರ್ತಾನೆ. ಆತ ಆ ಒಂದು ಅಪರಿಚಿತನಿಗೆ ಸಹಾಯ ಮಾಡಲು ಪ್ರಾಮಿಸನ್ನು ಮಾಡ್ತಾನೆ. ಹಾಗೆ ಆ ಒಂದು ಅಪರಿಚಿತನಿಗೆ ತನ್ನ ಮನೆಯಲ್ಲಿ ಒಂದು ರಾತ್ರಿ ತಂಗಲು ಅವಕಾಶ ನೀಡ್ತಾನೆ. ಹಾಗೆ ಆ ಅಪರಿಚಿತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನೀಡ್ತಾನೆ. ಹಿ ಟೋಲ್ಡ್ ದ ಸ್ಟ್ರೇಂಜರ್ ದಟ್ ಹಿ ವಾಸ್ ಫ್ರೀ ಟು ಟೇಕ್ ಎನಿಥಿಂಗ್ ಫ್ರಮ್ ಹಿಸ್ ಸ್ಟೋರ್. ಯೂಸುಫ್ ಆ ಒಂದು ಅಪರಿಚಿತ ಸ್ಟ್ರೇಂಜರ್ ವ್ಯಕ್ತಿಗೆ ಹೇಳ್ತಾನೆ, ತನಗೆ ಬೇಕಾದ ಯಾವುದೇ ವಸ್ತುವನ್ನು ಸಹ ತನ್ನ ಮನೆಯಿಂದ ತೆಗೆದುಕೊಳ್ಳಬಹುದು, ಎಲ್ಲವೂ ಆತನಿಗೆ ಉಚಿತವಾಗಿ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಯೂಸುಫ್ ಎಂಟರ್ಟೈನ್ಡ್ ದ ಸ್ಟ್ರೇಂಜರ್. ಈ ವೋಕ್ ಅಪ್ ದ ಸ್ಟ್ರೇಂಜರ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಗೇವ್ ಹಿಮ್ ಮನಿ ಆ್ಯಂಡ್ ಈಸ್ ಸ್ವಿಫ್ಟೆಸ್ಟ್ ಹಾರ್ಸ್. ಯೂಸುಫ್ ಆ ಒಬ್ಬ ಅಪರಿಚಿತನಿಗೆ ಎಲ್ಲ ಉಪಚಾರಗಳನ್ನು ಮಾಡ್ತಾನೆ. ಬೆಳಗಿನ ಜಾವ ಆ ಅಪರಿಚಿತನನ್ನು ಎಬ್ಬಿಸಿ ಆತನಿಗೆ ಬೇಕಾದಂತಹ ಹಣಕಾಸು, ಸಂಪತ್ತು, ಗೋಲ್ಡ್, ಹಣವನ್ನು ನೀಡ್ತಾನೆ. ಹಾಗೆ ಯೂಸುಫ್ ತನ್ನ ಬಳಿ ಇರತಕ್ಕಂತಹ ತುಂಬ ಫಾಸ್ಟೆಸ್ಟ್ ಕುದುರೆಯನ್ನು ಸಹ ಆತನಿಗೆ ಕೊಟ್ಟು ಆತ ಬೆಳಗಿನ ಜಾವ ಮುಂಜಾನೆಗೆ ಸೂರ್ಯ ಉದಯಿಸಕ್ಕಿಂತ ಮುಂಚಲೇ ತಾನು ಇಲ್ಲಿಂದ ಹೊರಡಲು ತಿಳಿಸ್ತಾನೆ. ಯೂಸುಫ್ಸ್ ಕೈಂಡ್ನೆಸ್ ಕಂಪ್ಲೀಟ್ಲಿ ಓವರ್ವೆಲ್ಮ್ಡ್ ಸ್ಟ್ರೇಂಜರ್ ಆ್ಯಂಡ್ ಚೇಂಜ್ಡ್ ಹಿಸ್ ನೇಚರ್. ಯೂಸುಫ್ ನೀಡಿದಂತಹ ಈ ಉಪಚಾರ ಮತ್ತು ಆತನ ಒಂದು ಕೈಂಡ್ನೆಸ್, ಕರುಣೆ ಅಂತಕ್ಕಂಥದ್ದು ಆ ಅಪರಿಚಿತನನ್ನು ಬದಲಾಯಿಸುತ್ತೆ. ಅಪರಿಚಿತನ ಮನಸ್ಸನ್ನು ಬಹಳಷ್ಟು ಬದಲಾಯಿಸುತ್ತೆ. ಹಿ ಟೋಲ್ಡ್ ದಟ್ ಹಿ ವಾಸ್ ಇಬ್ರಾಹಿಂ ಹೂ ಕಿಲ್ಡ್ ಯುವರ್ ಸನ್. ಆ ಒಬ್ಬ ಅಪರಿಚಿತ ಒಂದು ರಹಸ್ಯವನ್ನು ಯೂಸುಫನಿಗೆ ತಿಳಿಸ್ತಾನೆ. ಆತನ ಹೆಸರು ಇಬ್ರಾಹಿಂ. ಆತ ಆ ಯೂಸುಫನ ಮಗನನ್ನು ಕೊಂದಿರುವಂತಹ ವ್ಯಕ್ತಿ ಅಂತಕ್ಕಂಥ ಒಂದು ನಿಜವನ್ನು ಯೂಸುಫನಿಗೆ ತಿಳಿಸ್ತಾನೆ. ಯೂಸುಫ್ ವಾಸ್ ನಾಟ್ ಆಂಗ್ರಿ ವಿತ್ ದ ಸ್ಟ್ರೇಂಜರ್. ಇನ್ಸ್ಟೆಡ್ ಹಿ ಗೇವ್ ಹಿಮ್ ಥ್ರೈಸ್ ದ ಅಮೌಂಟ್ ಆಫ್ ಗೋಲ್ಡ್ ಆ್ಯಂಡ್ ಟೋಲ್ಡ್ ಹಿಮ್ ಟು ಎಸ್ಕೇಪ್. ಇಲ್ಲಿ ಯೂಸುಫ್ ಆ ಸತ್ಯವನ್ನು ಅರಿಯುತ್ತಾನೆ. ತಾನು ಉಪಚರಿಸಿದಂತಹ ಆ ಅಪರಿಚಿತ ವ್ಯಕ್ತಿ ತನ್ನ ಮಗನನ್ನು ಕೊಂದಿದ್ದಾನೆ. ಬಟ್ ಯೂಸುಫ್ ಆ ವ್ಯಕ್ತಿಯ ಮೇಲೆ ಕೋಪಗೊಳ್ಳೋದಿಲ್ಲ. ಅದರ ಬದಲಾಗಿ ಆತನಿಗೆ ಇನ್ನೂ 3ರಷ್ಟು ಚಿನ್ನವನ್ನು, ಹಣವನ್ನು ಕೊಟ್ಟು ತಾನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗು, ಮತ್ತೊಮ್ಮೆ ಇಲ್ಲಿಗೆ ಬರಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ದ ಬ್ಲಾಕ್ ಥಾಟ್ ಆಫ್ ರಿವೆಂಜ್ ದಟ್ ಹ್ಯಾಡ್ ಬರ್ನ್ಡ್ ಇನ್ ಹಿಸ್ ಹಾರ್ಟ್ ಡೇ ಆ್ಯಂಡ್ ನೈಟ್ ಈಸ್ ಗಾನ್. ಆ ಯೂಸುಫನ ಮನಸ್ಸಿನಲ್ಲಿ ಬಹಳಷ್ಟು ದಿನಗಳಿಂದ ಆತನ ಹೃದಯದಲ್ಲಿ ನೋವು ನೀಡ್ತಾ ಇದ್ದಂತಹ ನೋವನ್ನು ಕೊಟ್ಟು ಮತ್ತು ಒಂದು ರಿವೆಂಜನ್ನು ಪಡಿಬೇಕು, ಆ ಒಂದು ದ್ವೇಷವನ್ನು ತೀರಿಸ್ಕೋಬೇಕು ಅಂದ್ಕೊಂಡಿದ್ದಂತಹ ಆ ಆಲೋಚನೆ ಅಂದಿಗೆ ಅವನ ಹೃದಯದಿಂದ ಹೊರಟು ಹೋಗುತ್ತೆ. ನಂತರ ದ ಪೊಯಮ್ ಎಂಪಸೈಸ್ ದ ಕ್ವಾಲಿಟೀಸ್ ಆಫ್ ಕೈಂಡ್ನೆಸ್ ಆ್ಯಂಡ್ ಜನರಾಸಿಟಿ ವಿಚ್ ಲೀಡ್ ಅಸ್ ಟು ಹ್ಯಾಪಿನೆಸ್ ಇನ್ ಲೈಫ್. ಈ ಒಂದು ಪದ್ಯವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರಬೇಕಾದಂತಹ ಕೈಂಡ್ನೆಸ್, ಕರುಣೆಯ ಗುಣ ಮತ್ತು ಜನರಾಸಿಟಿ, ಉದಾರತೆಯನ್ನು ಹೇಳುತ್ತೆ. ಈ ಕರುಣೆ ಮತ್ತು ಉದಾರತೆಯನ್ನು ನಮ್ಮನ್ನು ಒಂದು ಸಂತೋಷಕರವಾದಂತಹ ಜೀವನಕ್ಕೆ ಕೊಂಡೊಯ್ಯುತ್ತೆ ಅಂತಕ್ಕಂಥದ್ದು ಈ ಪದ್ಯದ ಮುಖ್ಯವಾದಂತಹ ಒಂದು ಥೀಮ್ ಆಗಿರುತ್ತೆ. ಮಕ್ಕಳೇ, ಇದು ತುಂಬ ಸರಳವಾಗಿ ಈ ಒಂದು ಪದ್ಯದ 10 ಸಾಲುಗಳ ಸಮರಿಯಾಗಿರುತ್ತೆ.
ಹಾಗೆ ಈ PDF ಅನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.